ಡ್ರೆಸ್ ಈಗ ಹೇರ್ ಸೆಟ್ ಮಾಡ್ಕೊಂಡು ಗೈಸ್ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ರಿ ಬಿಟ್ಟಿದ್ದೀನಿ ಇದು ನಾನ್ ಕೊಟ್ಟಿರೋದು ಅನ್ಕೊಂಬೇಡ್ರಿ ನಮ್ ಬಾವ ಕೊಟ್ಟಿರೋದು ತೋರ್ಸಿ ಹೆಂಗ್ ತೋರ್ಸಿ ಇಲ್ಲಿ ತೋರ್ಸಿ ಅಕ್ಕ ವಾವ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಜಸ್ಟ್ ಒಂದು ವ್ಲಾಗ್ ಮಾಡ್ತಿದ್ದೀನಿ ನಾಳೆ ನಂದು ಬರ್ತ್ಡೇ ಇದೆ ನಂದು ಬರ್ಡೇ ಇದೆ ಸೊ ಇವತ್ತು ನೈಟದು ನಾನು ಇವತ್ತಿಂದು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನಾನು ರೂಮಲ್ಲಿ ಇದ್ದೀನಿ ಸೊ ನಾನು ಆ ರೂಮಿಂದ ಆಚೆಗೆ ಬಿಡ್ತಾ ಇಲ್ಲ ಆಚೆ ಏನೋ ಪ್ಲ್ಯಾನಿಂಗ್ ನಡೀತಿದೆ ಸೊ ಬಂದು ನಮ್ಮ ಅಮ್ಮನ ಮನೇಲಿದ್ದೆ ನಂಗೆ ಬೇರೆ ಹುಷಾರಿರಲಿಲ್ಲ ಸೊ ಅದಕ್ಕೆ ಆಚೆನೇ ಇದ್ದೆ ಕರ್ಕೊಬಂದು ಸೀದಾ ಒಳಗಡೆ ರೂಮಲ್ಲಿ ತಳ್ಳಿ ಲಾಕ್ ಮಾಡಿಬಿಟ್ಟಿದ್ದಾನೆ ಸಂಜು ಬಟ್ ಅದೇನಂತ ನನಗೆ ಇನ್ನೂ 100ಗೆ 200 ನನಗೆ ಇಲ್ಲಿಗೆ ಬರೋಗೂ ಈ ಥರ ಮಾಡೋವಂಥ ಪ್ಲ್ಯಾನೇ ಇಲ್ಲ ಬಟ್ ಇನ್ನೂ ಗೊತ್ತಿಲ್ಲ ಆಮೇಲೆ ಆಚೆ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಏನು ಅಂತ ಸೊ ಅದಕ್ಕೆ ಅಡ್ವಾನ್ಸಾಗಿ ವೀಡಿಯೋ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ ಆಮೇಲೆ ಅಲ್ಲೊಂದ್ಮೇಲೆ ಮತ್ತೆ ಸ್ಟಾರ್ಟಿಂಗ್ ಏನು ಹೇಳೋಕ್ಕಾಗಲ್ಲ ಫಸ್ಟ್ ಅಂದ್ಬಿಟ್ಟು ಈಗಲೇ ವ್ಲಾಗ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಇವಾಗ 10 o'clock ಆಗಿದೆ ಟೈಮು ಎಲ್ಲ ಮಾರ್ನಿಂಗ್ ಪ್ಲ್ಯಾನ್ ಮಾಡಿ ಏನಾದ್ರು ಮಾಡ್ತೀನಿ ಅಂದ್ಕೊಂಡೆ ಬಟ್ ನೈಟೇ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾನೆ ಸಂಜು ಬಟ್ ಏನಂತ ಒಂಚೂರು ಗೊತ್ತಿಲ್ಲ ಸೊ ನೋಡೋಣ ವೆಯ್ಟ್ ಮಾಡ್ತಿದ್ದೀನಿ ನಾನಂತೂ ಅದರಲ್ಲಿ ಹುಷಾರು ಬೇರೆ ಇಲ್ಲ ಅಂದರೆ ಹಿಂಸೆ ಆಗಿಬಿಟ್ಟಿದೆ ನನಗೆ ಸೊ ತೋರಿಸ್ತೀನಿ ಇವಾಗ ನಾನು ಸ್ಯಾರಿ ಉಟ್ಕೊಂಡಿದ್ದೀನಿ ಸೊ ಸಂಜುನೇ ಹೇಳಿ ಸ್ಯಾರಿ ಉಟ್ಕೊ ಅಂತ ಅದಕ್ಕೆ ಸ್ಯಾರಿ ಉಟ್ಕೊಂಡಿದ್ದೀನಿ ಇವಾಗ ರೆಡಿ ಆಗಬೇಕು ಸೊ ರೆಡ್ ಕಲರ್ ಉಟ್ಕೊಂಡಿದ್ದೀನಿ ಸ್ಯಾರಿ ಸಿಂಪಲಾಗಿ ಒಂದು ನೆಕ್ಲೆಸ್ ಹಾಕಿದ್ದೀನಿ ಸೊ ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಈಗ ರೆಡಿ ಆಗಿಬಿಡೋಣ ಫಸ್ಟು ಮಾಯ್ಶ್ಚರೈಸರ್ ಹಚ್ಕೊತೀನಿ ಸೊ ಈಗ ಮಾಯ್ಶ್ಚರೈಸರ್ ಹಚ್ಕೊಂಡಿದ್ದೀನಿ ಸೊ ಏನು ಫೌಂಡೇಶನಲ್ಲಿ ಏನು ಹಾಕೊಳ್ಳಲ್ಲ ಜಸ್ಟ್ ಸಿಂಪಲಾಗಿ ಅವತ್ತು ರೆಡಿ ಆಗಿಲ್ಲ ಕ್ವಿಕ್ಕಾಗಿ ನಾನು ರೆಡಿಯಾಗಿ ಏನು ಮಾತ್ರ ನೋಡ್ತಾ ಇದ್ದೀನಿ ಏನು ಮಾಡ್ಕೊಳ್ಳೋದು ಅಂತ ಲಿಪ್ಸ್ಟಿಕ್ ಆ್ಯಂಡ್ ಇದನ್ನು ಕ್ರೀಮ್ ಹಚ್ಕೊಂಡ್ಬಿಡ್ತೀನಿ ನಾನು ಹುಷಾರು ಬೇರೆ ಇಲ್ವಲ್ಲ ಸೊ ಅಷ್ಟು ರೆಡಿ ಆಗಲ್ಲ ಮೂಗ್ ಹತ್ರ ಬೇರೆ ನೋಡಿ ಓವರ್ ಹೀಟ್ ಆಗಿಬಿಟ್ಟು ಮೂಗ್ ಹತ್ರ ಬೇರೆ ಮಾಡಿದ್ದೀನಿ ಚೆನ್ನಾಗಿದೆ ಸೀರೆ ಆಮೇಲೆ ತೋರಿಸ್ತೀನಿ ಸೀರೆ ರೆಡಿ ಆಗಿ ಇವತ್ತೇ ಫಸ್ಟು ಟೈಮ್ ನಾನು ಅಂದರೆ ನೈಟ್ ಆ ಥರ ರೆಡಿಯಾಗಿ ನೈಟ್ ಸೆಲೆಬ್ರೇಷನ್ ಮಾಡ್ತಿರೋದು ಇದಾದ್ಮೇಲೆ ಅವತ್ತು ಕಾಲಿ ನಮಸ್ಕಾರ ಅಂತಲ್ಲ ಅದು ಜಸ್ಟ್ ಹಿಂಗೆ ಸ್ವಲ್ಪ ಕಣ್ಣಿಗೆ ಇವತ್ತು ನಾನು ಐ ಶ್ಯಾಡೋ ಹಾಕೋಣ ಅಂದ್ಕೊಂಡಿದ್ದೀನಿ ಜಸ್ಟ್ ಸ್ವಲ್ಪ ಗ್ಲಾಸಿಯಾಗಿ ಸೊ ಯೂಸ್ ಮಾಡ್ತೀನಿ ಫಸ್ಟ್ ಒಂದು ಬಂದು ನಾನು ಈ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ ಲೈಟ್ ಶೇಡ್ ಜಸ್ಟ್ ಜಾಸ್ತಿ ಯೂಸ್ ಮಾಡಿಲ್ಲ ಸಿಂಪಲ್ ಆಗಿ
ಫಿನಿಶ್. ಅದನ್ನ ಸ್ವಲ್ಪ ಹೈಲೈಟ್ ಕೊಡ್ತೀನಿ. ಯಾವ ಕಲರ್ ಅನಿಸ್ತೀನಿ ಇದರಲ್ಲಿ ಬೇರೆ ತಗೊಳ್ತೀನಿ. ಅಂದರೆ ಪರ್ಪಲ್ ಕಲರ್ ಇದೆ ಅದರಲ್ಲಿ. ಹಾಂ, ಕೆ ಬ್ಯೂಟಿ ಇದು, ಇದರಲ್ಲಿ ತಗೋತೀನಿ. ನಾನು ಬಂದು ಈ ಕಲರ್ ತಗೋತಾ ಇದ್ದೀನಿ. This is done. And next go to blush. ಈ ಬ್ಲಷ್ ಯೂಸ್ ಮಾಡ್ತೀನಿ. ರೆವಲ್ಯೂಷನ್ ಕಂಪ್ನಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾನು ಮೇಕಪ್ ಕಲಿಯಕ್ಕೆ ಹೋಗ್ತೀನಲ್ಲ ಅವಾಗ ತಗೊಂಡಿದ್ದೆ. ಸೊ ಎರಡು ಇದು ಮಾಡಿಕೊಂಡು ಸೀರೆ ಉಟ್ಕೊಂಡು ಎರಡು ಇದು ಮಾಡಿಕೊಂಡು ಯೂಸ್ ಮಾಡ್ತೀವಿ. ಇದೆಷ್ಟು ಸಿಂಪಲ್ ಆಗಿರುತ್ತೆ, ಜಾಸ್ತಿ ಇಲ್ಲ. ಬ್ಲಾಗ್ ಮಾಡ್ಕೊತಿದ್ದೀನಿ. ಈಗ ನೋಡ್ಕೊಂಡು ಹಾಕಿ ಪ್ಯಾಂಟ್ ಎಲ್ಲ ಸರಿ ಇವಾಗ ಗೆಟ್ ರೆಡಿ ಬಿಕ್ನಿ ಮಾಡ್ಕೊತೀನಿ ಅಷ್ಟೇ. ಈಗ ಮಸ್ಕರ ಏರ್ ಕರ್ಲಿ ಮಾಡಲ್ಲ, ಅಚ್ಚು ಮಾಡ್ತಿದ್ರಲ್ಲಿ. ಅದಕ್ಕೆ ಕೇಳಿದ್ರೆ ನೀನು ಎಲ್ಲ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಫೌಂಡೇಶನ್ ಹಚ್ಕೊಂಡು ಫೋಟೋಶೂಟ್ ಚೆನ್ನಾಗಿ ಬರಲ್ಲ. ಹೌದಾ? ಏನ್ ಕಾಣ ಅನ್ಸುತ್ತೆ ಕಡೆ. ಹ್ಞೂ ಕಣೆ, ಇರೋ ಅಲ್ಲೋಯ್ತೀನಲ್ಲ. ಕೇಳ್ಬಿಡೋಣ. ಮಸ್ಕರ ಹಾಕಾಯ್ತು. ಈಗ ಫೈನಲ್ ಬಂದು ಲಿಪ್ಸ್ಟಿಕ್. ಫಸ್ಟ್ ಲಿಪ್ ಪೆನ್ಸಿಲ್ ಹಾಕೊಂಡ್ಬಿಡ್ತೀವಿ. ಏನೇನು ರೆಡ್ ಹಾಕೊಂಡ್ಬಿಟ್ಟಿದೀವಿ. ಎಲ್ಲ ರೆಡ್ ಇವತ್ತು. ಏನಕ್ಕ ಬ್ಲಾಕ್ ಅನಿಸ್ತಿತ್ತು? ಯಾಕೋ ಇವತ್ತು ನಂಗೆ ಕೈಯೆಲ್ಲ ನರ್ವಸ್ ಆಗ್ತಿದ್ದಾ? ಗೈಸ್, ಅಕ್ಕ ಇಸ್ ವೆರಿ ನರ್ವಸ್, ಫೀಲಿಂಗ್ ಹ್ಯಾಪಿ. ಯಾಕೆ ಚಾರ್ಜ್ ಐತೈತಾ ಕ್ಯಾಮ್ರಾದು? ಒಂದ್ ಕೆಲ್ಸ ಮಾಡು ಅಕ್ಕ, ಇವಾಗ್ಲಿಂದ ಮಾಡೋದನ್ನ ನೀನ್ ಬ್ಲಾಕ್ ಹಾಕೋ ಆಯ್ತಾ? ಅವಾಗ್ಲಿಂದ ಮಾಡ್ಕೊಂಡಿರೋದು ನಾನು ಹಾಕ್ಕೊಡ್ತೀನಿ. ಲಿಪ್ಸ್ಟಿಕ್ ಬಂದು ಶುಗರ್ ಕಂಪನಿ. ಇದಿಲ್ ಬೇರೆ ಬುಲ್ಲೈಟ್ ಐತೆ. ಈ ಕಡೆ ಚೆನ್ನಾಗಿ ಕಾಣಿಸ್ತೈತೆ. ಇದೆಲ್ಲ ಚೆನ್ನಾಗಿ ಕಾಣಿಸ್ತಿದೆ. ನಾನು ಸೂಪರ್ ಆಗಿ ಕಾಣಿಸ್ತೈತೆ. ನಮ್ದು ಈ ತರ ಕ್ಲಿಯರ್ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಆಯ್ತು. ಈಗ ಬ್ಯಾಂಗಲ್ ಯಾವ್ದು ಹಾಕೋತೀನಿ, ಇಯರಿಂಗ್ ಯಾವ್ದು ಹಾಕೊಳ್ಳಿ ನೋಡಿ. ಅಷ್ಟು ಇಯರಿಂಗ್ಸ್ ಇದು ಜುಮ್ಕ ಹಾಕೋತೀನಿ. ಇದು ಹಚ್ಚೋದು ಜುಮ್ಕ. ಇಷ್ಟ ಹೇಳ್ಕೊಳ್ತು. ಒಂದು ಕೈ ಲೆಫ್ಟ್ ಹ್ಯಾಂಡ್ ಹಾಕೊಳ್ಳೋ, ರೈಟ್ ಹ್ಯಾಂಡ್ ಹಾಕೊಳ್ಳೋದು. ರೈಟ್ ಲೆಫ್ಟ್ ಹ್ಯಾಂಡ್ಗೆ ವಾಚ್ ಹಾಕು. ಬ್ಯಾಂಗಲ್ ಇಷ್ಟ ಹಾಕೋತೀನಿ. ಲೈವ್ ಹೋಯ್ತೀನಿ ಆಮೇಲೆ ಇನ್ಸ್ಟಾಗ್ರಾಮ್. ಚೆನ್ನಾಗಿಲ್ವೇನೆ? ಚೆನ್ನಾಗಿರೋ ಚೆನ್ನಾಯ್ತು. ಇವಾಗ ಅವಾಗಲೇ ಒಂಥರ ಕಾಣಿಸಿದೆ. ಮುಖ ತೊಳ್ಕೊಳ್ರಿ, ಹೋಗ್ರಿ ಸಂಜೋಣ. ಗೈಸ್ ಈಗ ಪೇಪರ್ ಬರುತ್ತೆ ನೋಡ್ರಿ, ಪೇಪರ್ ಬರುತ್ತೆ ಅಂತ ಹೋಗ್ರಿ ಬನ್ನಿ ಸರ್ ಇಲ್ಲಿ. ಸೊ ನಮ್ಮ ಡ್ರೆಸ್ ಪಾಪ ನಮ್ಮ ಹಸ್ಬೆಂಡ್ ಬೈಬಿಟ್ಟು ಪ್ಲಾನ್ ಆಗಿತ್ತು. ಬಟ್ ಇಲ್ಲಿ ನಂಗೆ ಪ್ಲಾನ್ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಒಂದು ಚೂರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಫೋನ್ ಮಾಡಿ ನಮ್ಮ ಮನೆಗೆ ಬಿಟ್ಬಿಟ್ಟು ಹೋಗ್ಬಿಟ್ಟು ಬರ್ಲಿಲ್ಲ ಅಂತ ನಾನು ಕೋಪಿಸ್ಕೊಂಡು ಜನ ಆಡ್ತಾನೆ ಇದೀನಿ, ಬೈತಾನೆ ಇದೀನಿ. ಗೈಸ್ ಅದು ಪ್ಲಾನ್ ಆಕ್ಚುಲಿ ನನಗೆ ಗೊತ್ತಿತ್ತು. ಸೊ ನಾವ್ ಅದಕ್ಕೆ ಕಂಟ್ರೋಲ್ ಮಾಡಿದೆ. ಹಾಕೊಂಡ್ಬಿಟ್ಲು ಪರ್ಫ್ಯೂಮ್ ಮಾಡೇ. ನಮ್ಮ ಹಸ್ಬೆಂಡ್ ತರ ನನ್ನ ಹಸ್ಬೆಂಡ್ ಸೇರ್ತು ಪುಣ್ಯ ಮಾಡಿ. ಏನ್ ಗೊತ್ತಾ ಗೈಸ್, ಸುಮ್ಮನೆ ದೃಷ್ಟಿ ಆಗ್ಬಿಡ್ತೀನಿ. ಏನ್ ಗೊತ್ತಾ ಗೈಸ್, ಆಕ್ಚುಲಿ ಪ್ಲಾನಿಂಗ್ ಏನಿತ್ತು ಅಂತ ನನಗೆ ಗೊತ್ತಿತ್ತು, ನಮ್ಗೂ ಎಲ್ಲಾರ್ಗೂ ಗೊತ್ತಿತ್ತು. ಸೊ ನನ್ನ ಬಾವನ್ಗೆ ಅಷ್ಟು ಗೊತ್ತಾಗಲ್ಲ, ಅಂದ್ರೆ ಹೆಂಗೆ ಇವ್ರ ಹತ್ರ ಮುಚ್ಚಿಡ್ಬೇಕು ಗೊತ್ತಾಗಲ್ಲ ಅವ್ರಿಗೆ. ಸೊ ಅವ್ರೇನ್ ಮಾಡಿದ್ರು, ಸರಿ ನಡಿ ನಿಮ್ಮ ಅಮ್ಮನ ಮನೆ ಹೋಗೋಣ ಅಂದ್ಬಿಟ್ಟು ನಮ್ಮ ಮನೆಗೆ ಕರ್ಕೊಂಡ್ ಬಂದ್ರು. ಇವಳಿಗೆ ಅಷ್ಟು ನೀನ್ ನಿಜ ಹೇಳು, ನಿಮ್ಗೆ ಗೊತ್ತೇ ಇರ್ಲಿಲ್ಲ ತಾನೆ ಒಂಚೂರು. ನಾನು ಕೇಕ್ ಅಂತ ಮಿಸ್ಟೇಕ್ ಆಗಿ ಹೇಳಿದ್ಮೇಲೆ ತಾನೆ ನಿಮ್ಗೆ ಕೇಕ್ ಕಟ್ ಮಾಡಿಸ್ತಾರೆ ಅಂತ ಅನ್ಕೊಂಡಿದ್ದೆ, ಗೊತ್ತಿತ್ತು. ಫ್ರಂಟ್ ಮಾತ್ರ ಇದು ಮಾಡ್ಕೊಡ್ತೀನಿ. ಎಸ್ ಈಗ ಹೇರ್ ತರ ಸೆಟ್ ಮಾಡ್ಕೊಂಡು ಗೈಸ್ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ರಿ ಬಿಟ್ಟಿದ್ದೀನಿ. ನೀರು
ಹೌದಾ ನೋಡ್ದಾ ನಿನ್ ಬರ್ತಡೆಗೆ ಮಳೆಗೂ ಖುಷಿ ಆಗ್ಬಿಟ್ಟೈತೆ. ಮಳೆ ಬಂತ? ಅಯ್ಯೋ ಲಕ್ಕಿನ್ ಬೇರೆ ಆಚೆ ಕರ್ಕೊಂಡು ಹೋಗೋರೆ. ನಾವ್ ನೋಡಿ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಬಿಕಾಸ್ ಲಕ್ಕಿ ಇಸ್ ಅವರ್ ಸನ್. ಕೊಡು ಕೊಡು ಕೈ ಕೊಡು. ಓ ಓ ಓ ಜೋರ ಕಿರ್ಚ್ರಿ ಎಲ್ಲಾರು. ಓ ಓ ಮಾಡ್ಸಿರೋದು ಸೊ ಮ್ಯೂಸಿಕ್ ಇತ್ತು ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸ್ವಲ್ಪ ನಂಗೆ ಬೇರೆ ಹುಷಾರಿಲ್ಲ, ವಾಯ್ಸ್ ಕಟ್ಬಿಟ್ಟಿದೆ. ಸೊ ಆದಷ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ. ಕೋಲ್ಡ್ ಆಗಿಬಿಟ್ಟಿದೆ ಬೇರೆ ಅಲ್ವಾ, ಅದಕ್ಕೆ ವಾಯ್ಸ್ ಓವರ್ ಅಷ್ಟು ಕ್ಲೀನಾಗಿ ಕೊಡೋಕ್ಕಾಗಲ್ಲ. ಬಟ್ ಅದು ಮ್ಯೂಸಿಕ್ ಇರೋದ್ರಿಂದ ನಾನು ವಾಯ್ಸ್ ಓವರ್ ಕೊಡಲೇಬೇಕು, ಇಲ್ಲ ಕಾಪಿರೈಟ್ ಬೀಳುತ್ತೆ ಯೂಟ್ಯೂಬಲ್ಲಿ. ಸೊ ನನಗಂತೂ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಬಿ ಜಿ ಎಮ್ಗೂ ಡೆಕೋರೇಷನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ತುಂಬ ಚೆನ್ನಾಗಿ ಮಾಡಿಸಿದ್ದೆ ಸಂಜು. ಸೊ ನನಗೆ ನನಗೆ ಯಾವ ವರ್ಷವೂ ಬರ್ಡೇ ಸೆಲೆಬ್ರೇಷನ್ ಮಾಡಿದಾಗ ಎಮೋಷ್ನಲ್ ಆಗಿಲ್ಲ, ಬಟ್ ಈ ಇಯರ್ ಅಂತೂ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿಬಿಟ್ಟೆ. ಸೊ ಅದು ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ರಾಧಾಕೃಷ್ಣದು ಬಿ ಜಿ ಎಮ್ ಬರ್ತಿತ್ತು, ಪ್ಲಸ್ ಫ್ಲವರ್ ಕೆಳಗಡೆಲ್ಲ ಹಾಕಿ ನಡ್ಕೊಂಬಂದಿದ್ದು, ರೋಸ್ ಕೊಟ್ಟಿದ್ದೆಲ್ಲ. ಸೊ ಏನೋ ಒಂಥರ ಸ್ಪೆಷಲ್ ಆಗಿತ್ತು ಈ ಇಯರು ಬರ್ಡೇ ಸೆಲೆಬ್ರೇಷನ್ನು. ಸೊ ಈ ಇಯರ್ ಬರ್ಡೇ ಸೆಲೆಬ್ರೇಷನ್ನ ನಾನು ಮರೆಯೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದೆ ಸಂಜು. ಸೊ ಮನೇಲೇ ಮಾಡಿಸಿದ್ದು ಸಖತ್ತಾಗಿ ಇಷ್ಟ ಆಯಿತು. ನಾನು ಆಚೆ ಕರ್ಕೊಂಡೋಗಿ ಬೇರೆಯೇ ಸರ್ಪ್ರೈಸ್ ಕೊಟ್ಟಿರು, ಇಷ್ಟು ಖುಷಿ ಆಯ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಬಟ್ ಇವತ್ತು ಮಾಡಿದ್ದು ಇದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದರಲ್ಲೂ ಅರ್ಧ ಮ್ಯೂಸಿಕ್ಗೆ ನಾನು ಖುಷಿ ಆಗಿಬಿಟ್ಟೆ. ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಅದು ಟಿ ವಿಲಿ ಆಗಿಬಿಟ್ಟಿದ್ದು. ಸೊ ಲೈಟೆಲ್ಲ ಹಾಕ್ಸಿ ಕೇಕೆಲ್ಲ ಚೆನ್ನಾಗಿ ಕಟ್ ಮಾಡಿಸ್ದ, ಕೇಕೆಲ್ಲ ಮಾಡಿಸಿದ್ದ, ಅದರಲ್ಲಿ ಫೋಟೋ ಎಲ್ಲ ಹಾಕಿ. ಸೊ ಅದು ಸಖತ್ತಾಗಿತ್ತು. ಆಮೇಲೆ ಅಪ್ಪು ಅಪ್ಪು ಖುಷಿ ಆಗೋದು, ಅಪ್ಪು ಅಂತೂ ಫುಲ್ ಖುಷಿ ಆಗೋದ, ಕೇಕ್ ಅಂದ್ಕೊಂಡು ತಿನ್ನೋಕೆ ಕಾಯ್ತಾ ಇದ್ದ ಅಂತ. ಏನೋ ಒಂಥರ ಚೆನ್ನಾಗಿತ್ತು ಇಯರ್ ನನ್ನ ಬರ್ಡೇ ಸೆಲೆಬ್ರೇಷನು. ಅದು ನೈಟ್ ಬೇರೆ ಮಾಡಿದ್ದು, ಮಾರ್ನಿಂಗ್ ಅಲ್ಲ, ನೈಟ್ ಮಾಡಿದ್ದಲ್ಲ. ಸೊ ನೈಟ್ ಇನ್ನೂ ಚೆನ್ನಾಗಾಯಿತು. ನಾನು ಸ್ಯಾರಿ ಉಟ್ಟಿದ್ದಕ್ಕೂ ಅಲ್ಲಿಂದೆ ಬ್ಯಾಕ್ಗ್ರೌಂಡ್ಗೂ ಫ್ಲವರ್ ಹಾಕಿದ್ದಕ್ಕೂ ಮ್ಯೂಸಿಕ್ಗೆಲ್ಲ ನಾನೇ ಅಂದ್ಕೊಂಡೆ ಸ್ಯಾರಿ ಉಟ್ಕೊಂಬ ಅಂತ ಏನಕ್ಕೆ ಅಂದ್ಕೊಂಡು ನೋಡ್ರೆ ಇದಕ್ಕೆ ಅಂತ ಗೊತ್ತಿರಲಿಲ್ಲ. ಬಟ್ ಸೀರಿಯಸ್ಲಿ ಏನೋ ಒಂಥರ ನಾನು ಮಾಡ್ರನ್ ಡ್ರೆಸ್ ಹಾಕಿದ್ರು ಅಷ್ಟು ಸೂಟೇಬಲ್ ಆಯ್ತಿರಲಿಲ್ಲ ಈ ಡೆಕೋರೇಷನ್ಗೆ, ಈ ಮ್ಯೂಸಿಕ್ಗೆ ಮತ್ತು ಇದಕ್ಕೆಲ್ಲ. ಬಟ್ ನಾನು ಸ್ಯಾರಿ ಉಟ್ಕೊಂಬಂದಿದ್ದಕ್ಕೂ ಆ್ಯಂಡ್ 3 ಜನ ರೆಡ್ಡು, ನಾನು ರೆಡ್ ಹಾಕಿದ್ದೆ, ಅಪ್ಪು ಬ್ಲ್ಯಾಕು, ಸಂಜು ವೈಟ್ ಹಾಕಿದ್ದಕ್ಕೆ ಸಖತ್ತಾಗಿ ಕಾಂಬಿನೇಷನ್ ಚೆನ್ನಾಗಿತ್ತು. ಆ್ಯಂಡ್ ಚೆನ್ನಾಗಿತ್ತು. ಮತ್ತು ಮನೇಲೇ ಕರೆಸಿ ಮಾಡಿಸಿದ್ದಲ್ಲ, ಅದಿನ್ನೂ ಸ್ಪೆಷಲ್ ಆಗಿತ್ತು. ಆಚೆ ಎಲ್ಲ ಮಾಮೂಲಿ ಥರ ಇರ್ತಿತ್ತು ಯಾವಾಗಲೂ, ಬಟ್ ಈ ಸಲ ಮನೇಲೇ ಕರೆಸಿ ಮನೇಲೇ ಮಾಡಿಸಿ ಕೊಡಿ. ಸಂಜು ಖುಷಿ ಆಯಿತು ಅಂತ ಕೇಳ್ತಿದ್ದೆ, ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತ ಹೇಳಿದೆ. ಸೊ ಅದನ್ನು ತೋರಿಸ್ಕೊಳಕ್ಕೂ ಆಗಿಲ್ಲ, ಅಷ್ಟು ಖುಷಿ ಆಯಿತು ನನಗೆ. ಆ್ಯಂಡ್ ಅವ್ನು ಎಕ್ಸ್ಪೆಕ್ಟ್ ಮಾಡಿದ್ದು ನನ್ನ ಕೇಕ್ ಮೇಲೆ ಇದ್ದಿದ್ದು ಫೋಟೋ ಸ್ಯಾರಿ ಉಟ್ಕೊಂಬ ಅಂತ. ಬಟ್ ಅದು ನನ್ನ ಹತ್ರ ಇರಲಿಲ್ಲ ಸ್ಯಾರಿ, ನಮ್ಮ ಮಮ್ಮಿಗೆ ಕೊಟ್ಬಿಟ್ಟಿದ್ದೆ ಸ್ಯಾರಿನ ಉಟ್ಕೊಂಡಿದ್ದು. ಅದಕ್ಕೆ ಆ ಸೀರೆ ಉಟ್ಕೊಂಬ ಅಂದ, ಅಲ್ಲಿರೋ ಕೇಕಿಗೂ ಇದಕ್ಕೂ ಸೆಟ್ ಆಗುತ್ತೆ ಅಂದ. ಬಟ್ ನಾನು ಅದಿರಲಿಲ್ಲ ಅಂದ್ಬಿಟ್ಟು 2 ಸೀರೆನೇ ಉಟ್ಕೊಬಂದೆ. ಬಟ್ ಆರು ಸಖತ್ತಾಗಿ ಮ್ಯಾಚ್ ಆಯಿತು. ಆ್ಯಂಡ್ ಎಲ್ಲ ಸೇರ್ಕೊಂಡು ಚೆನ್ನಾಗಿ ಮಾಡಿದ್ರು. ನೈಟ್ ಸೆಲೆಬ್ರೇಷನ್ ಚೆನ್ನಾಗಾಯಿತು, ನೈಟೇ ಸಖತ್ತಾಗಿದ್ದಿದ್ದು. ಅಪ್ಪು ಅಂತೂ ಫ್ಲವರ್ ಎಲ್ಲ ಹಾಕ್ತಾಯಿದ್ರೆ ಅವ್ನು ಕೇಕ್ ತಿನ್ನೋಕ್ಕೆ ಕಾಯ್ತಾ ಇದ್ದ ಅರ್ಧ. ಚೆನ್ನಾಗಿ ಇತ್ತು. ಬಟ್ ನನಗೆ ಈ ಮೂಗು ಕಟ್ಕೊಂಡ್ಬಿಟ್ಟಿರೋದ್ರಿಂದ ವಾಯ್ಸ್ ಓವರ್ ಸರಿಯಾಗಿ ಕೊಡೋಕ್ಕಾಯ್ತಾರೆ, ಯಾರಿಗೆ ಬೇಜಾರು ಮಾಡ್ಕೊಬೇಡಿ. ಆದಷ್ಟು ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಇವತ್ತು ಬೇರೆ ಏನಾದ್ರು ಪ್ಲ್ಯಾನ್ ಮಾಡಬೇಕು. ಆಮೇಲೆ ಕೇಕೆಲ್ಲ ತಿನ್ನಿಸಿ, ಎಲ್ಲರಿಗೂ ಕೇಕೆಲ್ಲ ತಿನ್ನಿಸಿ, ಶೆಕೆ ಬೇರೆ ಆಯ್ತಿತ್ತು ನನಗೆ. ದೀಪ ಎಲ್ಲ ಹಚ್ಚಿದ್ರು, ಫ್ಯಾನ್ ಹಾಕು ಅಂತಿದ್ದೆ, ದೀಪ ಎಲ್ಲ ಹಚ್ಚಿದ್ರು. ಇವಾಗ ದೀಪ ಎಲ್ಲ ಹಚ್ಚಿದ್ದಕ್ಕೆ ಸರಿ ಆಯ್ತು ಇನ್ನೇನು ಅಂದ್ಬಿಟ್ಟು ನೈಟ್ 12 ಗಂಟೆ ಸೆಲೆಬ್ರೇಷನ್ ಆಗಿದಲ್ವ, ಸಖತ್ತಾಗಿ ಮಾಡಿದ್ದ. ಮಾತ್ರ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾನೆ ಅಂದ್ಬಿಟ್ಟು. ಫೀಲೇ ಒಂಥರ ಇತ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆ್ಯಂಡ್ ಸ್ಪೆಷಲಿ ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅವ್ನಿಗೆ ಹೇಳ್ಕೊಳಕ್ಕೂ ತೋರಿಸ್ಕೊಳಕ್ಕೆ ಬರೋಲ್ಲ ಯಾವುದ್ರಲ್ಲೂ ಪ್ರೀತಿ ಇದರಲ್ಲೆಲ್ಲ. ಅಷ್ಟು ಬರದೇ ಇದ್ರು ಇಷ್ಟು ಟ್ರೈ ಮಾಡೋಣಲ್ಲ ಅಂದ್ಬಿಟ್ಟೆ ನನಗೆ ಒಂಥರ ಖುಷಿ ಆಯಿತು. ಸೊ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಎಲ್ಲ ಮಾಡ್ತಾನೆ ಸೆಲೆಬ್ರೇಷನು ಅಂತ. ನಾನೇನು ಅಂದ್ಕೊಂಡಿದ್ದೆ ಮಾಮೂಲಿ ಕೆಫೆಲಿ ಕರ್ಕೊಂಡು ಹೋಗ್ಬೋದು, ಮೋಸ್ಟ್ಲಿ ಕೆಫೆ ಕರ್ಕೊಂಡೋಗಿ ಮಾಡಿಸ್ಬೋದು ಅಂದ್ಕೊಂಡಿದ್ದೆ. ಬಟ್ ಈ ಥರ ಎಲ್ಲ ಪ್ಲ್ಯಾನ್ ಇದೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಫೋಟೋಶೂಟೆಲ್ಲ ಮಾಡಿಸಿದ್ವಿ, ಸಖತ್ತಾಗಿತ್ತು.
ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು ನನಗೆ ಬೇರೆ ಸೆಕೆ ತಡೆಯೋಕ್ಕಾಯ್ತಿರ್ಲಿಲ್ಲ. ಅದಕ್ಕೆ ಸರಿ ಅಂದ್ಬಿಟ್ಟು ಫೋಟೋಶೂಟ್ ಎಲ್ಲ ಬೇಗ ಮುಗಿಸ್ಕೊಂಡು ಆಯ್ತಾ ಇರಲಿಲ್ಲ. ಸ್ಯಾರಿ ಬೇರೆ ಉಟ್ಕೊಂಬಿಟ್ರೆ ಹಿಂಸೆ ಆಯ್ತಾ ಇರುತ್ತೆ. ಅದು ಬಿಚ್ಚೋರ್ಗೆ ಅಪ್ಪು ಅಂತೂ ಸೀರೆ ಉಟ್ಕೊಂಬಿಟ್ಟಿದ್ದೀನಿ ಅಂದ್ಬಿಟ್ಟು ಅದನ್ನು ಬಿಚ್ಚು ಅಂತ ನನಗೆ ಇಷ್ಟನೇ ಆಗಿಲ್ಲ ಅಂದ್ಬಿಟ್ಟು ಹೆಂಗೆ ಕುತ್ಕೊಬಿಟ್ಟವ್ರೆ ಪಾಪ ಲಕ್ಕಿನ ಹಿಡ್ಕೊಂಡು. ಇವರು ಆಟ ಆಡ್ತವ್ರೆ. ಇವರು ಬ್ಲಾಗ್ ಮಾಡ್ತವ್ರೆ. ಇವರು ನಾನು ಕೊಟ್ಟಿರೋದು ಅನ್ಕೊಂಬೇಡ್ರಿ, ನಮ್ಮ ಭಾವ ಕೊಟ್ಟಿರೋದು. ಆ್ಯಂಡ್ ನಮ್ಮ ಚಿಕ್ಕ ಮಗನ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ನಮ್ಮ ಲಕ್ಕಿ ಸಂಜು ಅವನಂತೂ ನಿಲ್ತಾನೆ ಇಲ್ಲ. ಅದಕ್ಕೆ ಕೇಕ್ ತಿನ್ನಿಸೋದರ ಯೂಸ್ ಮಾಡಿಕೊಂಡು ನಿಲ್ಲಿಸ್ಕೊತಾ ಇದ್ದೆ. ಒದ್ದಾಡ್ತಾ ಇದ್ದ ಬಿಟ್ಬಿಟ್ರೆ ಸಾಕು ಅಂತ. ಅವ್ನು ಫೋಟೋ ಇಡಿಸ್ಕೊಂಡಲ್ಲ, ಅವ್ನ ಜೊತೆ ಫೋಟೋ ಇರಲಿಲ್ಲ ಅಂದ್ಬಿಟ್ಟು ಅವನು ನಮ್ಮ ಚಿಕ್ಕ ಮಗಲ್ಲ, ನಮ್ಮ ಅಪ್ಪು ದೊಡ್ಡ ಮಗ, ಅವ್ನು ಚಿಕ್ಕ ಮಗ ಅಲ್ವಾ, ಅದಕ್ಕೆ ಅವ್ನ ಜೊತೆ ಒಂದು ಫೋಟೋ ಇರಬೇಕು, ಒಂದು ಫ್ರೇಮ್ ಮಾಡ್ಸೋಣ ಅಂದ್ಬಿಟ್ಟು ಅವನ ಜೊತೆ ಒಂದು ಫೋಟೋ ಇಡ್ಸ್ಕೊಂಡ್ವಿ. ಮ್ಯೂಸಿಕ್ ಹಾಕ್ಬಿಟ್ಟು ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಯ್ತಲ್ಲ, ಏನಿಲ್ಲ, ಹಿಂಸೆ ಆಗಿಬಿಡ್ತು. ಬಟ್ ಆದರೂ ಏನು ಮಾಡೋದು, ವಾಯ್ಸ್ ಓವರ್ ಕೊಡಲೇಬೇಕು ಅಂದ್ಬಿಟ್ಟು ಇದು ಮಾಡ್ತೀನಿ. ನಾನು ಮ್ಯೂಸಿಕ್ ಆಫ್ ಮಾಡೋ ಅಂತ ಹೇಳಬೇಕಿತ್ತು, ಬಟ್ ಮರ್ತೋಗ್ಬಿಟ್ಟೆ. ಸೊ ನನ್ನ ತಂಗಿನೂ ರೆಡಿ ಹಾಕಿದ್ಲು ಇವತ್ತು. ಅವಳು ಪಾಪ ಅವನ ಜೊತೆ ಸಂಜೆನೇ ಪ್ಲ್ಯಾನಿಂಗ್ ಮಾಡ್ಕೊಂಡೆಲ್ಲ ಎಲ್ಲರೂ ಸೇರ್ಕೊಂಡು ಮಾಡಿದ್ರು. ತುಂಬ ಖುಷಿ ಆಯಿತು ನನಗೆ. ಹೇಳಿದ್ನಲ್ಲ, ಈ ವರ್ಷದ ಬರ್ಡೇ ಸೆಲೆಬ್ರೇಷನ್ನ ನಾನು ಮರೆಯೋಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯಿತು ನನಗೆ. ಸೊ ಆಮೇಲೆ ಆಯಿತು ಎಲ್ಲ ಕೇಕೆಲ್ಲ ತಿನ್ನಿಸ್ಬಿಟ್ಟು ಬೇಗ ಟೈಮ್ ಆಗೋಯ್ತು, ಇನ್ನೇನು ಅಂದ್ಬಿಟ್ಟು ಕೇಕೆಲ್ಲ ತಿನ್ನಿಸ್ಬಿಡೋಣ. ಆಲ್ರೆಡಿ 12 ಗಂಟೆ ಮೇಲೆ ಆಗಿಬಿಟ್ಟಿತ್ತು. ಬೇಗೆಲ್ಲ ಮುಗಿಸ್ಬೇಕಾಗಿತ್ತು. ಅದಕ್ಕೆ ಸರಿ ಅಂದ್ಬಿಟ್ಟು ಎಲ್ಲರೂ ಕೇಕ್ ತಿನ್ನಿಸಿ. ಎಲ್ಲ ಫ್ರೆಂಡ್ಸ್ ಅಂದರೆ ಜಾಸ್ತಿ ಜನ ಯಾರೂ ಬಂದಿರಲಿಲ್ಲ. ಮೇನ್ ಬೇಕಾಗಿರೋರನ್ನ ಮಾತ್ರ ಕರೆದಿದ್ವಿ ಅಷ್ಟೇ. ಈ ಊರೇನು ಅಡ್ವರ್ಟೈಸ್ ಮನೋ ಸ್ವಲ್ಪ ಮನೋ ಸ್ವಲ್ಪ ಬಗ್ಬೇಕು ಗುರು. ಆಯ್ತಲ್ಲ, ಡೋರ್ ಕ್ಲೋಸ್ ಮಾಡಿ ಗುರು ಅಷ್ಟೇ. ವಾಯ್ಸ್ ಈಚೆ ಹೋಗೋದು ಬೇಡ. ಕಾರ್ತಿ ಬಗ್ಗು. ಇಲ್ಲ ಇಲ್ವಾ ಡೈಲಾಗ್ ನನ್ನ ಬಿಟ್ರೆ ಯಾರಿಗೂ ಆಗ್ತದೆ. ಸಾಕು ಹಾಕ್ಬೇಡ ಅಪ್ಪು, ಸಾಕು ಹಚ್ಚು. ಟೈಮ್ ಓವರ್ ಆಗ್ತೈತೆ. ಎಲ್ಲಾರ್ದು ಆಯ್ತಾ ಫೋಟೋ ಶೂಟು? ನಿಂದು ಮನೋ ಎಲ್ಲ ಆಯ್ತು. ಹೌದಾ? ಎಲ್ಲ ಎತ್ರಿ, ಮುಗೀತು ಕತೆ. ಸ್ಟಾರ್ಟ್ ಮಾಡೋದು. ಎತ್ಕೊಂಡ ಚಾಕ್ಲೇಟ್. ಅಯ್ಯೋ ಎಲ್ಲ ಗಲೀಜ್ ಮಾಡ್ತಾಳೆ ಇವಳು. ಕೈಲೇ ಕಸ ಬಿಡ್ತೀನಿ ಕೈ ಸ್ನಾನಂತೂ. ವಿಡಿಯೋ ಮಾಡ್ತೀಯಾ? ಬಾಲೆ ಬಂಗಾಲಿ ಅಚ್ಚು ನೋನಾ ನನ್ನ ಹತ್ರ ಚಾಕ್ಲೇಟ್ ಐತೆ, ಬಾ ನನ್ನ ಮಗನೆ. ಓಕೆನಾ ಗುರು? ಸ್ಟಾರ್ಟ್ ಆಗ್ರು. ಎಷ್ಟೊತ್ತರ್ಗು ನಾವ್ ಹಿಂಗೆ ಹಿಡ್ಕೊಂಡು ನಿಂತ್ಕೊಳ್ಳೋದು? ಕೊಡ್ರಿ ಬಿರ್ನ, ನಾನ್ ಬೇರೆ ಗಿಫ್ಟ್ ಕೊಡ್ಬೇಕಿನ್ನ ಅವಳಿಗೆ. ಇವಳೆ ಮಾಡೆ ಮಾಡಕ್ಕ ತೋರ್ಸಿ, ಹೆಂಗ್ ತೋರ್ಸಿ? ಇಲ್ಲಿ ತೋರ್ಸಿ ಅಕ್ಕ. ವಾವ್, ಕಡ ಅನ್ಸುತ್ತೆ ಅಲ್ಲ? ಕಡ ಅಂತಾರೆ ಅದನ್ನ ಇಂಗ್ಲಿಷ್ ಅಲ್ಲಿ. ನೋಡ್ರಿ, BA ಓದಿರೋಳ ಹತ್ರ ಬರ್ಡೆ ಪಾಪ. ಆಮೇಲೆ ಸೇತೊಂಡಂಗ್ ಅಜೀಬ್ ಆಗಿದ್ರೆ ನಂಗೆ ಇಷ್ಟ ಆಗಲ್ಲ. ಇಂಗ್ಲಿಷ್ ಮೀಡಿಯಮ್ಮ ಏನ್ ಬೇಡ.
ಬಿಚ್ಬೇಕಂತೆ guys, ಅಪ್ಪಗೆ ಇಷ್ಟ ಆಗಿಲ್ವಂತೆ. ಏನು ಹಿಂಗೆ ಬಳೆ ತೋರಿಸ್ಬಿಡು ಹೋಗು. ಏನೋ ಮಾಡಿದೀನಿ ನಾನು ಹೋಗ್ಬಿಟ್ಟು ಹೋಗು. ಬಳೆ ಜೋಣ ಅಯ್ಯೋ ನೀನ್ ಬರ್ಕಂತಾನೆ ಇದೆಯಾ? ನಾನ್ ಬೇರೆ ಗಿಫ್ಟ್ ಕೊಡ್ಬೇಕಂತ ಆಗ್ಲಿಂದ ಕಾಯ್ತಾ ಇದ್ದೀನಿ. ನೀವೇನೇ ನನ್ ಗಿಫ್ಟ್ ಕೊಡ್ಬೇಕು ಕಣೆ. ರೋಲೆಕ್ಸ್ ವಾಚ್ ಸಿಗ್ಲಿಲ್ಲ. ತೋರ್ಸು ಕ್ಲೀನಾಗಿ ತೋರ್ಸೋಕ ಬಾ ಇಲ್ಲ ಹತ್ರ ಬಾ ಬಾ ಹತ್ರ ಬಾ ಸ್ವಲ್ಪ ಬೆಂಡ್ ಮಾಡು. ಮಕ್ಕಳು ಕೊಡಿತೈತೆ ಲೈಟ್. ಹಾ ಸೂಪರ್ ಆಗೈತೆ. ಆಯ್ತಾ ಬ್ರೋ? ಓಕೆ ಏನೇ ಒಂದ್ ಥ್ಯಾಂಕ್ಸ್ ಒಂದ್ ಹಗ್ ಮಾಡೆ ಸಂಜು ಅಣ್ಣಂಗೆ. ಚೆನ್ನಾಗಿರಲ್ಲ. ಹಗ್ ಮಾಡೆ. ನಾನಂತೂ ಲಾಸ್ಟಲ್ಲಿ ಕೊಡ್ದೆ ಇದೀನಿ ಗಿಫ್ಟ್ ನ. ನಂದು ತುಂಬಾ ಏನಂತಾರೆ ಸಂಜು ಪ್ರೈಸ್ಲೆಸ್ ಪ್ರೀಶಿಯಸ್ ವರ್ತ್ ವೈಟ್ ವೇಟ್ ಎಲ್ಲ ಇರೋ ಗಿಫ್ಟ್ ನಂದು. ಆಮೇಲೆ ನನ್ ಗಿಫ್ಟ್ ನೋಡಿ ನೀವೆಲ್ಲ ಹೊಟ್ಟೆ ಉರಿ ಪಡ್ಕೊಂಡ್ಬಿಡ್ತೀರ. ಯೂಸ್ ಇಲ್ಲ ಅಂತ ಅಂತಾರೆ. ನೋಡೋಣ.